ಇನ್ನು ಗೋಡೌನ್ ಕಟ್ಟಿಸ್ಕೊಡು, ಪ್ರತಿಯೊಂದು ಹಳ್ಳಿಗೆ ಬಂದು ಒಯ್ಬೇಕು. ವ್ಯಾಪಾರಿ ನಮ್ಗೆ ಏನು ಬೇಕು ಮಾಲ್ಗಳನ್ನು ರೈತ ಫಿಕ್ಸ್ ಮಾಡೋರು ಯಾರು? ರೈತ. ಎಲ್ಲಿವರೆಗೆ ರೈತರ ಕೈಯಾಗ ಮಾರ್ಕೆಟ್ ಸಿಗೋದು ಅಲ್ಲಿವರೆಗೆ ಇದು ಸೂಯಿಸೈಡ್ ಮಾಡ್ಕೊಳ್ಳೋದು ಅಂದ್ರೆ ಆತ್ಮಹತ್ಯೆ ಮಾಡ್ಕೋದು. ರೈತರ ಒದ್ದಾಡೋದು, ರೈತರಿಗೆ ಹೆಣ್ಣು ಯಾರು ಕೊಡೋದು ಇಲ್ಲ ಮುಂದಿನ ದಿನಗಳಲ್ಲಿ. ಯಾಕಪ್ಪ ಅಂತಂದ್ರೆ ಹೆಣ್ಮಕ್ಳ ಸಂಖ್ಯೆನೂ ಕಡಿಮೆ ಅದ. ನಾವು ಬರೀ ಗಂಡು ಹೆಳೆಯವ್ರಲ್ರಿ, ಅಲ್ಲೂ ತಪ್ಪು ಮಾಡಿದ್ವಿ ನಾವು. ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಅದ. ಹೀಗಾಗಿ ನಿಮ್ಗೆ ಗೊತ್ತದ ಎಕಾನಮಿಕ್ ಪಾಲಿಸಿ ಡಿಮಾಂಡ್ ಆ್ಯಂಡ್ ಸಪ್ಲೈ ಹೆಚ್ಚಿತ್ತಪ್ಪ ಅಂದ್ರೆ ರೇಟ್ ಕಡಿಮೆ ಆಕೈತೆ. ಸಪ್ಲೈ ಕಡಿಮೆ ಇದ್ದಾಗ ರೇಟ್ ಮೇಲೆ ಹೋಗಿಬಿಡುತ್ತದ. ಅದನ್ನು ರೆಫರ್ ಮಾಡಿ ಹೇಳ್ತಾ ಇದ್ರು. ಬಂಗಾರ 1955ರಾಗ 5,000 6,000 ಇತ್ತು ಒಂದು ತೊಲೆಗೆ. ಮೊನ್ನೆ 70-80ರಾಗ 7-8 ಸಾವಿರ ಇತ್ತು. ಈಗ 1 ಲಕ್ಷ ಮ್ಯಾಲೆ ಹೋಗ್ಯದ. ಬಂಗಾರ ಕಡಿಮೆ ಆಗ್ಯದ. ಸಪ್ಲೈ ಮಾಡೋದು ಜನ ಕೊಡೋರು ಹೆಚ್ಚಾಗ್ಯಾರ, ಕೊಡೋ ಶಕ್ತಿನೂ ಇಲ್ಲ. ರೈತರಿಗೆ ಸುಮ್ಮನೆ ಮದುವೆ ಒಂದಿತ್ತು ಒಂದು 6 ತೊಲಿನೋ ಇಲ್ಲಾಂದ್ರೆ ಒಂದು ಗುಂಜೋ 4 ಗುಂಜೋ ತೊಗೊಳ್ತಾರೆ ಪಾಪ. ಅವನ್ನೆಲ್ಲ ಇವತ್ತು ಛಿದ್ರ ಮಾಡಿ ಹೇಳ್ತಿರುವಂಥ ಕೆಲಸವನ್ನು ನಮ್ಮ ಶ್ರೀಕಾಂತ್ ಗುರೂಜಿಯವರು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಹಳ್ಳಿಗೆ ಹೋಗಿ ಒಳ್ಳೆಯ ಕೆಲಸ. ಎಲ್ಲಿ ಬಾಬಾಗೌಡರು ಮತ್ತು ನಮ್ಮ ಪ್ರೊಫೆಸರ್ ನಂಜುಂಡ ಸ್ವಾಮಿಗಳು ನಿಂತಿದ್ದರೋ ಅದರ ಮುಂದೆ ಹೋಗ್ತಾ ಇದ್ದಾರೆ. ಇದು ಆಗಲೇಬೇಕಾದಂಥದ್ದು. ಅಧಿಕಾರ ಸ್ವತಃ ಕೂಲಿಕಾರರು, ರೈತರು, ದಲಿತರು, ಹಿಂದುಳಿದವರು ಕಸಿದುಕೊಳ್ಳೇಬೇಕು. ಇದು ಕೊಡೋದಿಲ್ಲ ಅವರು, ಸಾಧ್ಯನೇ ಇಲ್ಲ. ಅವರೆಲ್ಲ ಶುಗರ್ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ, ಮತ್ತೇನು ಮಾಡಿದ್ದಾರೆ. ದುಡ್ಡು ಹಾಕೋದಕ್ಕೆ ಅಪೆಕ್ಸ್ ಬ್ಯಾಂಕ್ ಅದ, ರೈತರು ಕೊಡೋಕ್ಕಿಲ್ಲ. 82,000 ಅಪೆಕ್ಸ್ ಬ್ಯಾಂಕ್ ಹೇಳ್ತದೆ 1 ಎಕರೆ ಕೊಡ್ಬೇಕಂತೇಳಿ. ಅದಿಲ್ಲ. DCC ಬ್ಯಾಂಕ್ ಕೈ ಚೆಲ್ಲಿ ಹೋಗೋದು ಬಿಟ್ಟದ. ನಮ್ಮ 40,000 ಕೊಡೋದಿಲ್ಲಪ್ಪ ಅಂತೇಳಿ ಬಡ್ಡಿ ಅಂತ ಗಂಟೆ ಹೆಂಗೆ ಕೊಡೋಣ ನಾವು ಅಂತಾರೆ. ಅದಕ್ಕೆ ಬಿಸ್ನೆಸ್ ಪರ್ಪಸ್ ಮಾಡ್ತಾಯಿದ್ದಾರೆ, ಅದರಲ್ಲೂ ಕಮರ್ಷಿಯಲ್ ಪರ್ಪಸ್ ಮಾಡ್ತಾಯಿದ್ದಾರೆ ನಮ್ಮ ಜೊಲ್ಲೆ ಅಂತ ನಾಯಕರು. ಅದಕ್ಕೆ ಇವತ್ತು ಇಡೀ ರೈತ ಸಮುದಾಯ ಎಚ್ಚರಗೊಳ್ಳಬೇಕಾಗಿದೆ. ನಿಮ್ಮನ್ನು ನೀವು ಉಳಿಸೋಬೇಕಾಗ್ಯದ. ನಿಮಗಾಗಿ ನೀವು ಮಾರ್ಕೆಟ್ ಮಾಡ್ಕೋಬೇಕಾಗ್ಯದ. ನಿಮಗಾಗಿ ನೀವು ನೀರನ್ನು ಮಾಡ್ಕೋಬೇಕಾಗ್ಯದ. ನೋಡಿರಿ 70-80 ವರ್ಷ ಆಯ್ತು, ಇನ್ನೂ ನೀರಾವರಿ ಉಳಿಲ್ಲ ಎಲ್ಲ ಕಡೆ. ಇವತ್ತೇನು ಎಲ್ಲ ಕಡೆ ಮೂವ್ಮೆಂಟ್ ಮಾಡ್ತಾಯಿದ್ದಾರೆ. ಉತ್ತರ ಕನ್ನಡದ ನಮ್ಮ ಗುರೂಜಿ ಮತ್ತು ಚುನಪ್ಪ ಅವ್ರ ಜೊತೆಗಾರರು ದಕ್ಷಿಣ ಕನ್ನಡದ ಅದ ಪರಿಸ್ಥಿತಿ ಅದ. ಬಿಡದಿಯಲ್ಲಿ ಫಲವತ್ತಾದ ಭೂಮಿ ಅದನ್ನು ಕಸ್ಕೊಳ್ಳಿಕ್ಕೆ ಇದ್ದಿದ್ದಾರೆ ರೈತರದ್ದು. ಇವು ಇವತ್ತಿನ ಸರ್ಕಾರ ತಮ್ಮ ಕಾರ್ಪೊರೇಟ್ ಮಾಡೋದು, ಕೋಟಿಗಟ್ಟಲೆ ಗಳಿಸೋದು, ಎಲೆಕ್ಷನ್ ಕೇಳೋದು, ತಾವು ಬೇಕಂಗೆ ಸರ್ಕಾರ ಇಟ್ಟು ಹೋಗೋದು. 10% ಜನರಿಗೆ ಗಟ್ಟದಾರೆ ಅಧಿಕಾರ. ಕೇವಲ 10% ಜನರಿಗೆ ಅವ್ರಿಗೆ ಏನು ಬೇಕು ಆ ರೀತಿಯಾಗಿ ದೇಶ ರೆಡಿ ಆಗ್ಯದ. ಇನ್ನುಳಿದ 90% ಜನ ಇವತ್ತು ಒದ್ದಾಟ ಅಲ್ವಾ? ಅದನ್ನ ಇವತ್ತೆಲ್ಲ ರೈತರು ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರ ಕಾರ್ಯಕ್ರಮಗಳ ಮೇಲಿನಿಂದ ನಾವು ಚರ್ಚೆ ಮಾಡೋದು ಕಾರಣ